ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಿಎಂ ಡಿಕೆಶಿ ದೆಹಲಿ ಹೋದ ಬೆನ್ನಲ್ಲೇ ನಲ್ಪಾಡ್ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ತಂದೆ ಎನ್ಎ ಹ್ಯಾರಿಸ್ ಸಚಿವ ಸ್ಥಾನದ ವಿಚಾರಕ್ಕೂ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ ಬೆನ್ನಲ್ಲೇ ನಲ್ಪಾಡ್ ಕೂಡ ದೆಹಲಿಗೆ ತೆರಳಿದ್ದು ತಂದೆ ಹ್ಯಾರಿಸ್ ಸಚಿವ ಸ್ಥಾನದ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮೇಲೆ 100ಕ್ಕೆ 100ರಷ್ಟು ವಿಶ್ವಾಸವಿದೆ. 4ನೇ ಬಾರಿ ಹ್ಯಾರಿಸ್ ಅವರು ಶಾಸಕರಾಗಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಬಿಡಿಎ ತುಂಬಾ ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ. ಹ್ಯಾರಿಸ್ಗೆ ಅವಕಾಶ ಕೊಟ್ಟರೆ ಪಕ್ಷಕ್ಕೂ ಒಳ್ಳೆ ಹೆಸರು ತರ್ತಾರೆ ಹ್ಯಾರಿಸ್ ಅವರು. ತಮ್ಮ ತಂದೆ ಮೈನಾರಿಟೀಸ್ಗೆ ಜಾಸ್ತಿ ಸ್ಥಾನಮಾನ ಸಿಗಲಿ ಅಂತ ಕೇಳ್ತಿದ್ದೀವಿ ಅಂದಿದ್ದಾರೆ. ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನ ಈ ಮೂಲಕ ನಲ್ಪಾಡ್ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ ಬೆನ್ನಲ್ಲೇ ನಲ್ಪಾಡ್ ಕೂಡ ದೆಹಲಿಗೆ ತೆರಳಿದ್ದು, ಆದರೆ ದೆಹಲಿಗೆ ಹೋಗೋಕ್ಕೂ ಮುನ್ನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮ ತಂದೆ ಹ್ಯಾರಿಸ್ ಅವರಿಗೆ ಖಂಡಿತವಾಗಿಯೂ ಈ ಬಾರಿ ಸಂಪುಟದಲ್ಲಿ ಆದ್ಯತೆ ಸಿಗುತ್ತೆ. ಅವರು ಬಿಡಿಎನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಶಾಸಕರಾಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ. 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಖಂಡಿತವಾಗ್ಲೂ ಕೂಡ ಸಂಪುಟದಲ್ಲಿ ಆದ್ಯತೆ ಸಿಗುತ್ತೆ ತಮ್ಮ ತಂದೆಗೆ ಅನ್ನುವಂಥ ಒಂದು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ನಲ್ಪಾಡ್.